ನೋಡಿ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ. ನಮಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಕಾಂಗ್ರೆಸ್ ವಿರುದ್ಧ ನಿರಂತರ ವಾಗ್ದಾಳಿ ಸದನದಲ್ಲಿ ಹೊರಗಡೆ ನಿಮ್ಮ ವಿರುದ್ಧ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಅವ್ರು ಎಲ್ಲರ ವಿರುದ್ಧ ಮಾಡ್ತಾ ಇದ್ರು. ಅವರು ಪಾರ್ಟಿಲೆಸ್, ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು. ಅವ್ರ ಪಾರ್ಟಿ ಮಾಡಿಲ್ವಾ? ನಮ್ಗೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ರು. ವಿಜೇಂದ್ರ ಮತ್ತಿನ್ನಿತರ ಬಗ್ಗೆ ಹೇಳಿರಪ್ಪ. ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡಬೇಕು ಅನ್ನೋದು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ. ಮತ್ತು ಇದು ಈಗ ಅಪ್ರಸ್ತುತ. ಯಾಕಂದರೆ ನಾವಾಗಿ ಅವ್ರನ್ನ ತಗೋತೀವಿ ಅಂತ ಹೇಳಕ್ಕೆ ಅವರೇ ನಮ್ಮನ್ನು ಬಂದಿಲ್ಲ. ಈಗ ಒಂದು ವೇಳೆ ಬಂದರೆ, ಅವ್ರು ಬಂದಿಲ್ಲ, ಬಂದರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅಷ್ಟು ಸರಳವಾಗಿಯೂ ಕೂಡ ಇಲ್ಲ. ಯಾಕಂದರೆ ಭಾಳಷ್ಟು ಅವರು ನಮ್ಮನ್ನು ಕೂಡ ಬೈದಿದ್ದಾರೆ, ಒಂದು ಜನಾಂಗವನ್ನು ಬೈದಿದ್ದಾರೆ. ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂಥದ್ದಿಲ್ಲ. ಅದಾಗಿಯೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ. ಸುಮ್ಮನೆ ನಾವಾಗೆ ಕೂತ್ಕೊಂಡು ನಾವಾಗೆ ಇದು ಮಾಡ್ಬೋದು ಸರಿಯಲ್ಲ. ಬಹುಶಃ 7ನೇ ತಾರೀಕಿಗೆ 7-8 ಟೀಮ್ ಬರ್ತದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೀಮ್ ಬರ್ತದೆ. ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೇನೋ ಮೀಟಿಂಗ್ ಮಾಡಿದ್ದೀವಿ, ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಅವ್ರಿಗೆ ಕೊಡ್ತೀವಿ. 3 ಪ್ಲೇಸ್ ಮಾಡ್ತಾರೆ ವಿಸಿಟ್. ಇದು ಕೇಳಿ, ಇದು ನಮ್ಗೆ ಸಂಬಂಧಿಸಿದ್ದು, ಅದು ಸಂಬಂಧಿಸಲಾರ್ದು.